ಇನ್ನು ಗ್ಯಾರಂಟಿಗೆ ಎಸ್ಸಿ ಎಸ್ಟಿ ಹಣ ಬಳಕೆ ಮಾಡ್ತಿದ್ದಾರೆ ಅಂತ ಇವತ್ತು ಬಿಜೆಪಿ ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗಿತ್ತು. ಈ ಹೋರಾಟದ ಸಂದರ್ಭದಲ್ಲಿ ಬಹಳ ಅಬ್ಬರದ ಭಾಷಣಗಳು ಕೂಡ ಇದ್ವು. ಆದರೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸಿಎಂ ವಿರುದ್ಧ ಮಾತನಾಡಿದಂತ ಒಂದು ಮಾತು ಕಾಂಗ್ರೆಸ್ ನಾಯಕರ ಕಣ್ಣು ಕೆಂಪಗಾಗಿಸಿದೆ. ನಮ್ಮ ಜನರಿಗೆ ಅನ್ಯಾಯ ಮಾಡಿ ನೀವು ಓಡಾಡಕ್ ಹೋದ್ರಲ್ಲ, ಅದಕ್ಕೇನೆ ಈಗ ನೀವು ಕುಂಡ್ತಾ ಇರೋದು. ಅವರ ಕೆಳಮಟ್ಟದ ಆಲೋಚನೆಗಳು, ಮಾನವೀಯತೆನೇ ಇಲ್ಲದೆ ಇರೋರಿಗೆ ಏನ್ ಮಾಡ್ತೀರಿ? ದಾಖಲೆಯ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಮಂಡಿ ನೋವಿನ ಮಧ್ಯೆ ರಾಜ್ಯದ ಜನರಿಗೆ ಗುಡ್ ನ್ಯೂಸ್ ಕೊಡೋದಕ್ಕೂ ರೆಡಿಯಾಗಿದ್ದಾರೆ. ಬೆಟ್ಟದಷ್ಟು ನಿರೀಕ್ಷೆಗಳು ಕೂಡ ಜನರಲ್ಲಿವೆ. ಹೀಗಿರುವಾಗ ವಿಪಕ್ಷಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗ್ಯಾರಂಟಿ ಅಸ್ತ್ರ ಹೂಡಿವೆ. ಗ್ಯಾರಂಟಿಗಳಿಗೆ ಎಸ್ಸಿ ಎಸ್ಟಿ ಹಣ ಬಳಕೆ ಮಾಡ್ತಿದ್ದಾರೆ ಅಂತ ಪ್ರತಿಭಟನೆಯ ರಣಕಹಳೆ ಮೊಳಗಿಸಿವೆ. ವಿಷಯ ಕೇವಲ ಪ್ರತಿಭಟನೆ ಆಗಿದ್ದಿದ್ರೆ ವಿಚಾರ ಬೇರೆ ಕಡೆ ತಿರುಗ್ತಾ ಇರಲಿಲ್ಲ. ಬದಲಾಗಿ ಸಿಎಂ ವೀಲ್ ಚೇರ್ ನಲ್ಲಿ ಓಡಾಡ್ತಾ ಇರುವ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ ಹೇಳಿದ ಒಂದೇ ಒಂದು ಮಾತು ವಾಗ್ಯುದ್ಧಕ್ಕೆ ಅಸ್ತ್ರ ಕೊಟ್ಟಿದೆ. ನಮ್ಮ ಜನರಿಗೆ ಅನ್ಯಾಯ ಮಾಡಿದ್ರಲ್ಲ, ಅದಕ್ಕೆ ನೀವು ಕುಂಡ್ತಿದ್ದೀರಿ. ಸಿಎಂ ಟೀಕಿಸುವ ಭರದಲ್ಲಿ ನಾಲಿಗೆ ಹರಿಬಿಟ್ಟ ಛಲವಾದಿ ನಾರಾಯಣಸ್ವಾಮಿ. ಫ್ರೀಡಂ ಪಾರ್ಕ್ ನಲ್ಲಿ ನಡೆದ ಹೋರಾಟದಲ್ಲಿ ಸಿಎಂ ಟೀಕಿಸುವ ಭರವದಲ್ಲಿ ಛಲವಾದಿ ನಾರಾಯಣಸ್ವಾಮಿ ನಾಲ್ಗೆ ಹರಿಬಿಟ್ಟಿದ್ದಾರೆ. ದಲಿತರಿಗೆ ಮೋಸ ಮಾಡಿದ್ದಕ್ಕೆ ವೀಲ್ ಚೇರ್ ಬಂದಿದೆ ಅಂತ ಹೇಳಿದ್ದು ನಾಯಕರ ಆಕ್ರೋಶಕ್ಕೂ ಕಾರಣವಾಗಿದೆ. ನಮ್ಮ ಜನರಿಗೆ ಅನ್ಯಾಯ ಮಾಡಿ ನೀವು ಓಡಾಡಕ್ ಹೋದ್ರಲ್ಲ, ಅದಕ್ಕೇನೆ ಈಗ ನೀವು ಕುಂಡ್ತಾ ಇರೋದು. ವೀಲ್ ಚೇರ್ ಬಂದಿದೆ. ಈಗ ನಮ್ಮ ಜನರಿಗೆ ಅನ್ಯಾಯ ಮಾಡಿದ್ರೆ ಯಾವ ಚೇರ್ ಬರೋದು? ಎಲ್ಲ ಕುತ್ಕೊಂಡ್ಬಿಡಿ ಹೆಂಗಸರು. ವೀಲ್ ಚೇರ್ ಹೋಗಿ ಬೇರೆ ಚೇರ್ ಬರ್ತದ. ಆಮೇಲೆ ನಮ್ಮವರಿಗೆ ಮೋಸ ಮಾಡಬೇಡಿ, ಅನ್ಯಾಯ ಮಾಡಬೇಡಿ. ಛಲವಾದಿ ನಾರಾಯಣಸ್ವಾಮಿ ಮಾತಿಗೆ ಸಚಿವರಂತೂ ಕೆಂಡ ಕಾರಿದ್ದಾರೆ. ದಿನೇಶ್ ಗುಂಡೂರಾವ್ ಮಾತನಾಡಿ ಇವರದ್ದು ಕೆಳಮಟ್ಟದ ಆಲೋಚನೆ ಅಂದ್ರು. ಮಧು ಬಂಗಾರಪ್ಪ ಇದು ಮಾನವೀಯತೆ ಇಲ್ಲದ ಮಾತು ಅಂತ ಗರಂ ಆದ್ರೆ, ಚಲುವರಾಯಸ್ವಾಮಿ ಸಿಎಂ ಟೀಕೆ ಮಾಡಿದ್ರೆ ದೊಡ್ಡ ಲೀಡರ್ ಆಗ್ತಾರೆ ಅನ್ನೋ ಭ್ರಮೆಯಲ್ಲಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ನಾರಾಯಣಸ್ವಾಮಿ ಅವರ ವಿರೋಧ ಪಕ್ಷ ನಾಯಕರು ಒಬ್ಬರು ಮುಖ್ಯಮಂತ್ರಿ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರ ಕೆಳಮಟ್ಟದ ಆಲೋಚನೆಗಳು ಏನು ಹೇಳ್ಬೇಕಿಂತವ್ರಿಗೆಲ್ಲ ನಾವು ಯಾವ ರೀತಿ ಮಾತಾಡಬೇಕು ಅಂತ ಹೇಳ್ಕೊಡ್ಬೇಕಾ? ವಿರೋಧ ಪಕ್ಷ ನಾಯಕರಿಗೆ ಈ ರೀತಿ ಮಾತಾಡಿರ್ತಕ್ಕಂಥದ್ದು ಅದು ಅತ್ಯಂತ ಖಂಡನೀಯವಾದಂಥ ಮಾತದು, ಅಷ್ಟು ಹೇಳ್ಬೋದು. ಅವರು ಅದನ್ನು ತಿಳ್ಕೊಂಡು ಅದನ್ನು ನಾನು ಮಾತಾಡೋದು ಸರಿ ಇಲ್ಲ ಅಂತ ಅವರು ಹೇಳ್ಕೊಂಡು ಒಪ್ಕೊಂಡ್ರೆ ಅವ್ರಿಗೆ ಒಳ್ಳೇದು. ಮಾನವೀಯತೆನೇ ಇಲ್ಲದೆ ಇರೋರಿಗೆ ಏನು ಮಾಡ್ತೀರಿ? ಮಾನವೀಯತೆ ಇಲ್ಲದೆ ಇರತಕ್ಕಂಥ ಮಾತುಗಳು ತಾನೇ ಇದು. ಹೋರಾಟ ಮಾಡಬೇಕು, ಕೇಳಬೇಕು. ಹೋರಾಟದಿಂದನೇ ಎಲ್ಲ ನಮಗೆ ಫ್ರೀಡಮ್ ಸಿಕ್ಕಿದೆ. ಹಂಗೆ ಪುಕ್ಷಡೆ ಸಿಗ್ತಾ ಯಾವಂದ ಕೈ ಕಾಲು ಮುರಿದ ಸಿಗ್ತಾ? ಏನು ಮಾತಾಡ್ತಾ ಇದ್ದೀರಾ? ಮುಂದಿನ ಚುನಾವಣೆಗೆ ಈಗೇನು ಇಬ್ಬರು ಸೇರಿ 80 ಇದ್ದಾರೆ, 60ಕ್ಕೆ ಇಳಿಬೇಕಾಗುತ್ತೆ. ದಯಮಾಡಿ ಇಬ್ಬರು ಸೇರಿ 60ಕ್ಕೆ ಇಳಿಬೇಕಾಗುತ್ತೆ. ದಯಮಾಡಿ ಈ ಥರದ ಟೀಕೆ ಟಿಪ್ಪಣಿ, ಸಿದ್ದರಾಮಯ್ಯನವರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದ ತಕ್ಷಣ ನಾವು ಲೀಡರ್ ಆಗಿಬಿಟ್ಟು ಅಂತ ಅಂದರೆ ಅದು ಅವರ ಭ್ರಮೆ. ಇಷ್ಟೆಲ್ಲ ವಾಕ್ಸಮರಕ್ಕೂ ಮುನ್ನ ಫ್ರೀಡಂ ಪಾರ್ಕ್ ನಲ್ಲಿ ದಲಿತ ಮುಖಂಡರು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಬಿವೈ ವಿಜಯೇಂದ್ರ ದಲಿತರ ಹಣವನ್ನ ದುರುಪಯೋಗ ಮಾಡೋ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ಗುಡುಗಿದ್ರು. ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಎಸ್ಸಿಪಿ ಟಿಎಸ್ಪಿ ಹಣವನ್ನ ದುರುಪಯೋಗ ಮಾಡತಕ್ಕಂತ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ಇವತ್ತು ದಲಿತರ ಕಣ್ಣಲ್ಲಿ ನೀರು ಬಂದ್ರೆ ಆ ಶಾಪ ನಿಮ್ಮ ಸರ್ಕಾರಕ್ಕೆ ತಡೆದೇ ಬಿಡೋದಿಲ್ಲ. ಎಸ್ಸಿ ಎಸ್ಟಿ ಹಣ ಏನ್ ಮಾಡಿದ್ದಾರೆ? ಜನರ ಪರಿಸ್ಥಿತಿ ಏನಾಗಿದೆ? ಸರ್ಕಾರದ ವಿರುದ್ಧ ಕಿಡಿಕಾರಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಈ ಬಾರಿಯ ಬಜೆಟ್ ನಲ್ಲಿ ಏನ್ ನಿರೀಕ್ಷೆ ಮಾಡ್ತೀರಿ? ಎಸ್ಸಿ ಎಸ್ಟಿ ಹಣ ಏನ್ ಮಾಡಿದ್ದಾರೆ? ಜನರ ಪರಿಸ್ಥಿತಿ ಏನಾಗಿದೆ ಅಂತ ಲೇವಡಿ ಮಾಡಿದ್ರು. ಏನ್ ನಿರೀಕ್ಷೆ ಮಾಡ್ತೀರಿ ಅಂದೆ ಬಜೆಟಿನ ಮೇಲೆ? ಕಳೆದ 2 ವರ್ಷದಿಂದ ಏನು ಮಾಡಿದ್ದಾರೆ? ಇವತ್ತು ಎಸ್ಸಿ ಎಸ್ಟಿ ಸಮಾಜಗಳ ಪರಿಸ್ಥಿತಿ ಏನಾಗಿದೆ? ಇವತ್ತು ಜನರಲ್ ಕೆಲಸಗಳೇನಾಗಿದೆ? ಯಾವ ಪರಿಸ್ಥಿತಿಲಿದ್ದೇವೆ? ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದೇ ಕೆಸರ ಮೇಲೆ ಕಲ್ಲಾಗ್ದಂಗೆ. ಗ್ಯಾರಂಟಿ ಯೋಜನೆ ಹಾಗೂ ಎಸ್ಸಿ ಎಸ್ಟಿ ಹಣ ಬಳಕೆ ಆರೋಪ ಸಂಬಂಧ ಇವತ್ತು ಜೆಡಿಎಸ್ ನಾಯಕರುಗಳು ಕೂಡ ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ರು. ಮೈಸೂರು, ಮಂಡ್ಯ, ಬಳ್ಳಾರಿ, ಬಾಗಲಕೋಟೆ, ಕೋಲಾರ ಸೇರಿದಂತೆ ಹಲವು ಕಡೆ ಪ್ರತಿಭಟನೆ ಮಾಡಿದ್ರು. ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಬಿಜೆಪಿ ನಾಯಕರು ಹಾಗೆ ಕಾರ್ಯಕರ್ತರು ಧರಣಿ ನಡೆಸಿದ್ರು. ಬೆಳಗಾದ್ರೆ ಸಾಕು ಸಿಎಂ 16ನೇ ಬಜೆಟ್ ಮಂಡನೆಗೆ ಸನ್ನದ್ಧರಾಗಿ ಬರ್ತಾರೆ. ಹೀಗಿರುವಾಗ ವಿಪಕ್ಷಗಳು ಎಸ್ಸಿ ಎಸ್ಟಿ ಅನುದಾನವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.